ಈ ವೀಕ್ಲಿ ಶಾರ್ಪನಿಂಗ್ ವರ್ಕ್ಶಾಪ್ ಅನ್ನೋದು ಬರೀ ಇನ್ನೊಂದು ಮೀಟಿಂಗ್ ಅಲ್ಲ, ಇದು ನಿಮ್ಮ ಟೀಮ್ ಒಂದಾಗಿ ಹೆಜ್ಜೆ ಇಡೋ ಸಮಯ. ಇದು ಮಿಷನ್ಗೆ ಪೂರ್ತಿಯಾಗಿ ಕಮಿಟ್ ಆಗಿ ಶಿಸ್ತನ್ನ ಇಡೀ ಬಿಸಿನೆಸ್ನಲ್ಲಿ ಕಾಣೋ ವೇಗವಾಗಿ ಬದಲಾಯಿಸುತ್ತೆ. ಪ್ರತಿಯೊಂದು ಫಂಕ್ಷನ್ ಹಾಜರಿದ್ದಾಗ ಪೂರ್ತಿ ಸೆಷನ್ಗೆ ಒಂದು ಪವರ್ಫುಲ್ ಸಿಗ್ನಲ್ ಸಿಗುತ್ತೆ. ನಾವು ಒಬ್ಬರಿಗೊಬ್ಬರು ಜವಾಬ್ದಾರರಾಗಿರ್ತೀವಿ, ವಾಸ್ತವವನ್ನ ಒಟ್ಟಾಗಿ ನೋಡ್ತೀವಿ ಮತ್ತು ಒಂದೇ ಟೀಮ್ ಆಗಿ ಬೆಳೆಯುತ್ತೀವಿ. ತುಂಬಾ ವೇಗವಾಗಿ ಮತ್ತು ಸ್ಪಷ್ಟ ಉದ್ದೇಶದೊಂದಿಗೆ ಶುರು ಮಾಡಿ. ಎಲ್ಲರೂ ರೆಡಿ ಇರೋ ಹಾಗೆ 1 ಮಿನಿಟ್ ಅಟೆಂಡೆನ್ಸ್ ಕನ್ಫರ್ಮ್ ಮಾಡಿ. ಇದರಿಂದ ಪೂರ್ತಿ ಕಮಿಟ್ಮೆಂಟ್ ತಕ್ಷಣ ಕಾಣಿಸುತ್ತೆ. ಆಮೇಲೆ 2 ಮಿನಿಟ್ಸ್ ಉದ್ದೇಶದ ಪ್ರತಿಜ್ಞೆ ಮತ್ತು ರೂಲ್ಸ್ ಆಫ್ ದಿ ಗೇಮ್ ಬಗ್ಗೆ ಮಾತಾಡಿ. ಆ ಭಾಷೆಯನ್ನ ಮೊದಲೇ ಪ್ರಿಪೇರ್ ಮಾಡಿ ಇಟ್ಕೊಳ್ಳಿ. ಅದು ಸುಮ್ಮನೆ ಹೇಳಿದ ಹಾಗೆ ಇರಬಾರದು, ಒಂದು ಸಂಪ್ರದಾಯದಂತೆ ಮತ್ತು ನಿಜವಾಗಿ ಇರಲಿ. ಮುಂದಿನ 2 ಮಿನಿಟ್ಸ್ನ ಡೈಲಿ ವರ್ಕ್ ಮ್ಯಾನೇಜ್ಮೆಂಟ್ ಕರೆಂಟ್ ಆಗಿದೆ ಅಂತ ಕನ್ಫರ್ಮ್ ಮಾಡೋಕೆ ಬೋರ್ಡ್ ಅಪ್ಡೇಟ್ ಮಾಡಿ. ಸ್ಟೇಟಸ್ ಕಾಣೋ ಹಾಗೆ ಇರಲಿ ಮತ್ತು ಸಮಸ್ಯೆಗಳನ್ನ ಮೊದಲೇ ಗುರುತಿಸಿ ಬನ್ನಿ. ಇದರಿಂದ ವರ್ಕ್ಶಾಪ್ ಸತ್ಯದ ಆಧಾರದ ಮೇಲೆ ಶುರುವಾಗುತ್ತೆ. ಅಲ್ಲಿಂದ ಓಪನ್ ಪಾಯಿಂಟ್ಸ್ ಗಳನ್ನ ಸುಮಾರು 3 ಮಿನಿಟ್ಸ್ ನಲ್ಲಿ ಬೇಗ ಮುಗಿಸಿ. ಟ್ರ್ಯಾಕರ್ ಮೊದಲೇ ಅಪ್ಡೇಟ್ ಆಗಿರಲಿ. ಇದರಿಂದ ಟೀಮ್ ಪ್ರಗತಿ, ರಿಸ್ಕ್ ಮತ್ತು ಲೀಡರ್ಶಿಪ್ ಗಮನ ಬೇಕಿರೋ ವಿಷಯಗಳ ಮೇಲೆ ಫೋಕಸ್ ಮಾಡಬಹುದು. ಆಮೇಲೆ ಸುಮಾರು 5 ಮಿನಿಟ್ಸ್ ಬಿಸಿನೆಸ್ ಸ್ಕೋರ್ ಬೋರ್ಡ್ ಬಗ್ಗೆ ಚರ್ಚಿಸಿ. ಸೇಫ್ಟಿ, ಕ್ವಾಲಿಟಿ, ಡೆಲಿವರಿ, ಕಾಸ್ಟ್ ಮತ್ತು ಪೀಪಲ್ ನ ಕ್ಲಿಯರ್ ಟ್ರೆಂಡ್ಸ್ ನ ಸಿಂಪಲ್ ಗ್ರಾಫ್ಸ್, ಶೇರ್ಡ್ ಡೆಫಿನಿಷನ್ಸ್ ಮತ್ತು ಎಲ್ಲಾ ಫಂಕ್ಷನ್ಸ್ ನಲ್ಲೂ ಒಂದೇ ರೀತಿಯ ಸತ್ಯದ ಮೂಲಕ ತೋರಿಸಿ. ಆ ಪ್ರಿಪರೇಷನ್ ತುಂಬಾ ಮುಖ್ಯ. ವರ್ಕ್ಶಾಪ್ಗಿಂತ ಮೊದಲು ಡೇಟಾ ಪ್ಯಾಕ್ ನ ವ್ಯಾಲಿಡೇಟ್ ಮಾಡಿ, KPI ಲಾಜಿಕ್ ನ ಅಲೈನ್ ಮಾಡಿ ಮತ್ತು ಟ್ರೆಂಡ್ ಲೈನ್ಸ್ ನ ಸ್ಪಷ್ಟವಾಗಿ ತೋರಿಸಿ. ಇದರಿಂದ ಚರ್ಚೆಯು ಪರ್ಫಾರ್ಮೆನ್ಸ್ ಬಗ್ಗೆ ಇರುತ್ತದೆಯೇ ಹೊರತು ನಂಬರ್ಸ್ ಬಗ್ಗೆ ಅಲ್ಲ. ಡೇಟಾ ಕಾನ್ಫಿಡೆನ್ಸ್ ನ ಟೆಸ್ಟ್ ಮಾಡೋಕೆ ಸುಮಾರು 3 ಮಿನಿಟ್ಸ್ ತಗೊಳ್ಳಿ. ಯಾವುದಾದ್ರೂ ಒಂದು ಮೆಟ್ರಿಕ್ ನ ರ್ಯಾಂಡಮ್ ಆಗಿ ಆರಿಸಿ ಮತ್ತು ಅದರ ಸೋರ್ಸ್, ಓನರ್ ಮತ್ತು ಅದರ ಹಿಂದಿರೋ ಕ್ಯಾಲ್ಕುಲೇಷನ್ ಸ್ಪಷ್ಟವಾಗಿ ಟ್ರೇಸ್ ಮಾಡಿ. ತಂಡಗಳು ಪರಸ್ಪರ ನಂಬಿಕೆಯನ್ನು ಬೆಳೆಸಿಕೊಳ್ಳುವ ಒಂದು ರೀತಿ. ಸೋರ್ಸ್ ಎವಿಡೆನ್ಸ್ ಸಿಗುವಂತಿದ್ದಾಗ ಮತ್ತು ಲೆಕ್ಕಾಚಾರ ಸ್ಪಷ್ಟವಾಗಿದ್ದಾಗ ನಿರ್ಧಾರಗಳು ವೇಗವಾಗಿ ನಡೆಯುತ್ತವೆ, ಯಾಕಂದ್ರೆ ನಂಬಿಕೆ ಈಗಾಗಲೇ ಅಲ್ಲಿ ಇರುತ್ತೆ. ಅತಿ ಹೆಚ್ಚು ಸಮಯ ಅತಿ ಮುಖ್ಯವಾದ ಕೆಲಸಕ್ಕೆ ಇರಲಿ. 3 ಪ್ರಮುಖ ವಿಷಯಗಳಿಗೆ ತಲಾ 10 ಮಿನಿಟ್ಸ್ ಕೊಡಿ, ಯಾಕಂದ್ರೆ ಇನ್ಸೈಟ್ ನಿಂದಲೇ ಒಂದು ರಿವ್ಯೂ ನಿಜವಾದ ಇಂಪ್ರೂವ್ಮೆಂಟ್ ಆಗಿ ಬದಲಾಗೋದು. ಮೀಟಿಂಗ್ ಶುರುವಾಗೋ ಮೊದಲೇ ಟಾರ್ಗೆಟ್ ಗ್ಯಾಪ್ನ ಆಯ್ಕೆ ಮಾಡಿ. ಅಭಿಪ್ರಾಯಗಳ ಬದಲು ಪ್ರೋಸೆಸ್ ಎವಿಡೆನ್ಸ್ ಜೊತೆಗೆ ಸತ್ಯಗಳನ್ನು ತನ್ನಿ. ಇದರಿಂದ 5 ವೈಸ್, ಫಿಶ್ ಬೋನ್, ಪ್ಯಾರೆಟೋ ಥಿಂಕಿಂಗ್, ಪ್ರೋಸೆಸ್ ಮ್ಯಾಪಿಂಗ್ ಮತ್ತು ಗ್ಯಾಪ್ ಅನಾಲಿಸಿಸ್ ನಂತಹ ವಿಧಾನಗಳು ನೇರವಾಗಿ ಅಸಲಿ ಕಾರಣಕ್ಕೆ ಹೋಗಬಹುದು. ಗ್ಯಾಪ್ ಯಾಕಿದೆ ಅಂತ ಅರ್ಥ ಮಾಡಿಕೊಳ್ಳೋಕೆ ತಂಡವು ಸಾಕಷ್ಟು ಸಮಯ ತಗೊಂಡಾಗ ಜವಾಬ್ದಾರಿ ಹೆಚ್ಚುತ್ತೆ, ಕೌಂಟರ್ ಮೆಷರ್ಸ್ ಉತ್ತಮಗೊಳ್ಳುತ್ತವೆ ಮತ್ತು ವರ್ಕ್ಶಾಪ್ಗೆ ಒಂದು ಬೆಲೆ ಸಿಗುತ್ತೆ. ಇನ್ಸೈಟ್ನ ಆಕ್ಷನ್ ಆಗಿ ಬದಲಿಸುವ ಮೂಲಕ ಸುಮಾರು 5 ಮಿನಿಟ್ಸ್ ನಲ್ಲಿ ಆಕ್ಷನ್ಸ್ ಹೆಸರಿಸಿ, ಓನರ್ಸ್ ಅಸೈನ್ ಮಾಡಿ, ರಿಯಲಿಸ್ಟಿಕ್ ಡೇಟ್ಸ್ ಸೆಟ್ ಮಾಡಿ ಮತ್ತು ಅಕೌಂಟಬಿಲಿಟಿ ಫ್ರೆಶ್ ಇರುವಾಗಲೇ ಓಪನ್ ಪಾಯಿಂಟ್ಸ್ ಹಾಗೂ ಆಮೇಲೆ ಒಂದು ಲರ್ನಿಂಗ್ ರಿಫ್ಲೆಕ್ಷನ್ ಮತ್ತು ಗೋಲ್ಡನ್ ರೂಲ್ಸ್ಗೆ ರಿನ್ಯೂಡ್ ಕಮಿಟ್ಮೆಂಟ್ ಜೊತೆ ಕ್ಲೋಸ್ ಮಾಡಿ. ಹೀಗೆ ವೀಕ್ಲಿ ಶಾರ್ಪನಿಂಗ್ ವರ್ಕ್ಶಾಪ್ ಬರೀ ಮೀಟಿಂಗ್ ಆಗಿ ಉಳಿಯಲ್ಲ, ಇದು ಪರ್ಫಾರ್ಮೆನ್ಸ್ನ ಪ್ರಾಮಾಣಿಕವಾಗಿಡೋ ಮತ್ತು ಇಂಪ್ರೂವ್ಮೆಂಟ್ನ ಜೀವಂತವಾಗಿಡೋ ಒಂದು ಹ್ಯಾಬಿಟ್ ಆಗುತ್ತೆ.